ಬೆರಳ ತುದಿಯಲ್ಲಿ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ಕೊಂಡಿದ್ದ ನಮ್ಗೆ ಅದೇ ಬೆರಳುಗಳು ಇವತ್ತು ಮತ್ತೊಬ್ಬರ ಬದುಕನ್ನು ಘನತೆಯನ್ನು ಹಾಳು ಮಾಡೋ ಮಾರಕ ಅಸ್ತ್ರಗಳಾಗ್ತವೆ ಅಂತ ಯಾರು ಯೋಚನೆ ಮಾಡಿರ್ಲಿಲ್ಲ. ಇನ್ನೊಬ್ಬರ ಮುಖವನ್ನು ಮತ್ತೊಬ್ಬರ ದೇಹಕ್ಕೆ ಅಂಟಿಸಿ ವಿಕೃತಿ ಆನಂದ ಪಡೋ ಈ ಡೀಪ್ ಫೇಕ್ ಅನ್ನೋ ರೋಗ ಇದೆಯಲ್ಲ, ಇದು ತಂತ್ರಜ್ಞಾನದ ದುರುಪಯೋಗ ಅಲ್ಲ ಸ್ನೇಹಿತರೆ, ಇದು ಮಾನಸಿಕ ವಿಕೃತಿಯ ಪರಮಾವಧಿ. ಇವತ್ತು ಇಡೀ ಕರ್ನಾಟಕವೇ ಹೆಮ್ಮೆಯಿಂದ ನೋಡುವಂತಹ ಪ್ರತಿಭಾವಂತ ನಟಿ ರುಕ್ಮಿಣಿ ವಸಂತ್ ಅವರ ಹೆಸರಲ್ಲಿ ಒಂದು ನಕಲಿ ಬಿಕಿನಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾರೋ ಇದ್ದ ವಿಡಿಯೋಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿ ರುಕ್ಮಿಣಿ ಅವರ ಮುಖವನ್ನು ಜೋಡಿಸಿ ವೈರಲ್ ಮಾಡ್ತಾ ಇದ್ದಾರೆ. ಕೊನೆಗೆ ಸ್ವತಃ ರುಕ್ಮಿಣಿ ಅವರೇ ಮುಂದೆ ಬಂದು ಇದು ಸುಳ್ಳು, ಇದು ನಕಲಿ, ನನ್ನ ಹೆಸರನ್ನು ಹಾಳು ಮಾಡೋಕೆ ಸೃಷ್ಟಿಸಿರೋ ಫ್ಯಾಬ್ರಿಕೇಟ್ ವಿಡಿಯೋ ಅಂತ ಸ್ಪಷ್ಟನೆ ಕೊಟ್ಟು ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಬೇಕಾಗಿ ಬಂತು. ಯಾಕಾಗಿ ವಿಕೃತಿ? ಕೇವಲ ಲೈಕ್ಸ್, ಶೇರ್ಸ್ ಅಥವಾ ವ್ಯೂಸ್ ಪಡೆದುಕೊಳ್ಳಕ್ಕೆ ಒಬ್ಬ ಹೆಣ್ಣಿನ ತೇಜೋವಧೆ ಮಾಡಬೇಕಾ? ಇದು ಬರೀ ರುಕ್ಮಿಣಿ ವಸಂತ್ ಅವರ ಕಥೆ ಅಷ್ಟೇ ಅಲ್ಲ. ನೆನ್ಪಿಟ್ಕೊಳ್ಳಿ, 1.5 ವರ್ಷಗಳ ಹಿಂದೆ ನಮ್ಮದೇ ಕನ್ನಡದ ಮತ್ತೊಬ್ಬ ನಟಿ ರಶ್ಮಿಕಾ ಮಂದಣ್ಣ ಅವರಿಗೂ ಇದೇ ರೀತಿಯ ಆಘಾತ ಎದುರಾಗಿತ್ತು. ಬ್ರಿಟಿಷ್ ಮೂಲದ ಪ್ರಭಾವಿಯೊಬ್ಬರ ವಿಡಿಯೋಗೆ ರಶ್ಮಿಕಾ ಮುಖವನ್ನು ಡೀಪ್ ಫೇಕ್ ಮಾಡಿ ಹರಿಯಬಿಟ್ಟಿದ್ರು. ಆ ಕೇಸ್ನಲ್ಲಿ ದಿಲ್ಲಿ ಪೊಲೀಸರು ಆಂಧ್ರ ಪ್ರದೇಶದ ಗುಂಟೂರಿನ ಒಬ್ಬ ಯುವಕನನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆತ ಪೊಲೀಸರ ಮುಂದೆ ಹೇಳಿದ ಕಾರಣ ಏನ್ ಗೊತ್ತಾ? ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೋಬೇಕಿತ್ತು, ಅದಕ್ಕೆ ಹೀಗೆ ಮಾಡಿದೆ ಅಂತ. ಹಾಗೆ ಕರ್ನಾಟಕದ ಬೆಳಗಾವಿಯ ಖಾನಾಪುರದಲ್ಲಿ ಮತ್ತೊಂದು ಕೇಸ್ ಆಗಿತ್ತು. ಪ್ರೀತಿಯನ್ನು ತಿರಸ್ಕರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಬ್ಬ ಯುವತಿಯ ಫೋಟೋಗಳನ್ನು ಮಾರ್ಫ್ ಮಾಡಿ ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅವಳ ಇಡೀ ಬದುಕನ್ನು ನರಕ ಮಾಡಿದ್ರು. ಕೇವಲ ನಟಿಯರಷ್ಟೇ ಅಲ್ಲ, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರ ಹೆಸರನ್ನು ಬಿಡದೆ ಈ ಡೀಪ್ ಫೇಕ್ ದಂಧೆಕೋರರು ವಿಡಿಯೋ ಮಾಡಿ ವಂಚನೆಗೆ ಕೂಡ ಯತ್ನಿಸಿದ್ರು. ಇದು ಸಣ್ಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅಧಿಕೃತ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಮತ್ತು ಗೃಹ ಇಲಾಖೆಯ ಅಂಕಿಅಂಶಗಳನ್ನು ಒಮ್ಮೆ ನೋಡಿ. ಇಡೀ ದೇಶದಲ್ಲಿ ಸೈಬರ್ ಕ್ರೈಮ್ ಅಪರಾಧಗಳಲ್ಲಿ ನಮ್ಮ ಕರ್ನಾಟಕ ಇವತ್ತು 2ನೇ ಸ್ಥಾನದಲ್ಲಿದೆ. ಕೇವಲ ಕಳೆದ 3 ವರ್ಷಗಳಲ್ಲೇ ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 57,000ಕ್ಕೂ ಹೆಚ್ಚು ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಕೇವಲ ವರ್ಷ ಒಂದರಲ್ಲೇ ರಾಜ್ಯದಲ್ಲಿ 22,000ಕ್ಕೂ ಹೆಚ್ಚು ಅಧಿಕೃತ ಕೇಸ್ಗಳು ಫೈಲ್ ಆಗಿವೆ. ಅಂದ್ರೆ ನಮ್ಮ ಡಿಜಿಟಲ್ ಸುರಕ್ಷತೆ ಎಲ್ಲಿದೆ? ಇದರಲ್ಲಿ ಅತ್ಯಂತ ಭಯಾನಕ ಮತ್ತು ತಲೆ ತಗ್ಗಿಸುವ ವಿಷಯ ಅಂದ್ರೆ ಇಡೀ ದೇಶದಲ್ಲೇ ಹೆಣ್ಣು ಮಕ್ಕಳ ವಿರುದ್ಧ ನಡೆಯುವ ಸೈಬರ್ ದೌರ್ಜನ್ಯ ಮತ್ತು ಕಿರುಕುಳ ಪ್ರಕರಣದಲ್ಲಿ ಕರ್ನಾಟಕವೇ ನಂಬರ್ 1 ಸ್ಥಾನದಲ್ಲಿದೆ. ದೇಶದ ಒಟ್ಟು ಮಹಿಳಾ ಸೈಬರ್ ಅಪರಾಧದಲ್ಲಿ ಸುಮಾರು 6,300ಕ್ಕೂ ಹೆಚ್ಚು ಪ್ರಕರಣಗಳು ಬರೀ ನಮ್ಮ ರಾಜ್ಯದಲ್ಲಿ ದಾಖಲಾಗ್ತಿದೆ. ಆದ್ರೆ ನೆನ್ಪಿಡಿ, ಈ ವಿಕೃತ ಮನಸ್ಸುಗಳಿಗೆ ಬುದ್ಧಿ ಕಲಿಸಲು ಕಾನೂನಿನಲ್ಲಿ ಕಠಿಣ ಕ್ರಮಗಳಿವೆ. ಇತ್ತೀಚಿನ ಮಾಹಿತಿ ತಂತ್ರಜ್ಞಾನ ತಿದ್ದುಪಡಿ ನಿಯಮಗಳು 2026 ಮತ್ತು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಸಂತ್ರಸ್ತರು ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬಹುದು. ಯಾರೇ ಆದ್ರೂ ಸಮ್ಮತಿ ಇಲ್ಲದ ಅಶ್ಲೀಲ, ಡೀಪ್ ಫೇಕ್, ನಗ್ನತೆ ಅಥವಾ ಬಿಕಿನಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಸಂತ್ರಸ್ತರು ದೂರು ನೀಡಿದ 2 ಗಂಟೆ ಒಳಗಾಗಿ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಡ್ಡಾಯವಾಗಿ ಡಿಲೀಟ್ ಮಾಡಬೇಕು. ನ್ಯಾಯಾಲಯ ಅಥವಾ ಸರ್ಕಾರಿ ಸಂಸ್ಥೆಗಳು ಆದೇಶ ನೀಡಿದ 3 ಗಂಟೆಯ ಒಳಗಾಗಿ ಆಕ್ಷೇಪಾರ್ಹ ಸಿಂಥೆಟಿಕ್ ವಿಡಿಯೋಗಳನ್ನು ಇಂಟರ್ನೆಟ್ನಿಂದ ತೆಗೆದು ಹಾಕಬೇಕು. ಒಂದು ವೇಳೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಎಕ್ಸ್ ಸಂಸ್ಥೆಗಳು ನಿಗದಿತ ಸಮಯದಲ್ಲಿ ವಿಡಿಯೋ ಡಿಲೀಟ್ ಮಾಡದಿದ್ರೆ ಅವುಗಳಿಗಿದ್ದ ಕಾನೂನು ರಕ್ಷಣೆ ರದ್ದಾಗುತ್ತವೆ ಮತ್ತು ಆ ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗ್ತದೆ. ಜೊತೆಗೆ ವಿಡಿಯೋ ಸೃಷ್ಟಿಸಿದ ವ್ಯಕ್ತಿಯ ಐಡೆಂಟಿಟಿಯನ್ನು ಪೊಲೀಸರಿಗೆ ನೀಡಬೇಕು. ಸಂತ್ರಸ್ತರು ಏನ್ ಮಾಡಬೇಕು? ಈ ವಿಡಿಯೋ ಇರುವ ಸೋಷಿಯಲ್ ಮೀಡಿಯಾ ಲಿಂಕ್ ಮತ್ತು ಸ್ಕ್ರೀನ್ ಶಾಟ್ಗಳನ್ನು ಸಾಕ್ಷ್ಯವಾಗಿ ಇಟ್ಕೊಳ್ಳಿ. ತಕ್ಷಣವೇ ಸರ್ಕಾರದ ಅಧಿಕೃತ ವೆಬ್ಸೈಟ್ cybercrime.gov.in ಆನ್ಲೈನ್ನಲ್ಲಿ ದೂರು ದಾಖಲಿಸಿ ಅಥವಾ ಸೈಬರ್ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಿ. ಕೊನೆಯದಾಗಿ ಒಂದು ಮಾತು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ವಿಡಿಯೋ ನೋಡಿದ ತಕ್ಷಣ ವಾಟ್ಸಪ್ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡ್ತಿರಲ್ವಾ, ನೀವು ಆ ಅಪರಾಧದಲ್ಲಿ ಸಮಪಾಲುದಾರರು ಅನ್ನೋದು ನೆನಪಿರ್ಲಿ. ನಿಮ್ಮ ಒಂದು ಫಾರ್ವರ್ಡ್ ಕ್ಲಿಕ್ ಮತ್ತೊಬ್ಬರ ಬದುಕನ್ನು ಕೊಲ್ಲಬಹುದು. ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಇಂತಹ ನಕಲಿ ವಿಡಿಯೋಗಳನ್ನು ಕಂಡ ತಕ್ಷಣ ಅದನ್ನು ಶೇರ್ ಮಾಡೋದನ್ನು ನಿಲ್ಲಿಸಿ, ರಿಪೋರ್ಟ್ ಮಾಡಿ. ಡಿಜಿಟಲ್ ಜಗತ್ತಿನಲ್ಲಿ ನಾವೆಲ್ಲರೂ ಹಿಂದೆ ಜಾಗೃತರಾಗದಿದ್ದರೆ ಇವತ್ತು ಯಾರೋ ನಟಿ ನಾಳೆ ನಿಮ್ಮದೇ ಮನೆಯ ಹೆಣ್ಣು ಮಗಳು ಕೂಡ ಇರಬಹುದು. ಎಚ್ಚರ ಇರಲಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.